ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮುದ್ದು ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಅನ್ವಯಿಕ ಪ್ರಶ್ನೆಗಳನ್ನು ಯಾವ್ಯಾವ ಪಾಠಗಳಿಂದ ಯಾವ ರೀತಿ ಕೇಳಬಹುದು ಅಂತಕ್ಕಂಥದ್ರ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಅದೇ ರೀತಿಯಾಗಿ ಚಿತ್ರಾಧಾರಿತ ಪ್ರಶ್ನೆಗಳ ಬಗ್ಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿಯೂ ಮತ್ತೊಮ್ಮೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಚಿತ್ರಾಧಾರಿತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮುಖ್ಯವಾಗಿರ್ತಕ್ಕಂಥ ಚಿತ್ರಾಧಾರಿತ ಪ್ರಶ್ನೆಗಳು ಮತ್ತು ಅವುಗಳಿಗೆ ಯಾವ ರೀತಿ ಉತ್ತರಿಸಬಹುದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋರಿದ್ದೇವೆ. ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಪ್ರಶ್ನೆ, ಚಿತ್ರವನ್ನು ಗಮನಿಸಿ, ಇದರಿಂದ ತಿಳಿದು ಬರುವುದು ಏನೆಂದರೆ ಅನ್ನುವಂಥ ಪ್ರಶ್ನೆ ಇದೆ. ಸೊ ಮುದ್ದು ಮಕ್ಕಳೇ, ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲೊಂದು ಸೊಲನಾಯ್ಡ್ನ ಚಿತ್ರ ಇದೆ. ಸೊ ಆ ಸೊಲನಾಯ್ಡ್ನ ಚಿತ್ರವನ್ನು ನೋಡಿ ಕೆಳಗಿನ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯುವಂಥದ್ದಿದೆ. ಸೊಲನಾಯ್ಡ್ ಸುತ್ತಲೂ ಏಕರೂಪ ಕಾಂತಕ್ಷೇತ್ರ ಇರತಕ್ಕಂಥದ್ದು ಒಂದನೇ ಆಪ್ಷನ್ನು. ಎರಡನೇ ಆಪ್ಷನ್ನು, ಸೊಲನಾಯ್ಡನ್ನು ಪ್ರಬಲ ಕಾಂತಕ್ಷೇತ್ರದಲ್ಲಿ ಇರಿಸಲಾಗಿದೆ ಅಂತಕ್ಕಂಥದ್ದು. ಮೂರನೇದು, ಸೊಲನಾಯ್ಡ್ನ ಒಳಭಾಗದ ಎಲ್ಲ ಬಿಂದುಗಳಲ್ಲಿ ಕಾಂತಕ್ಷೇತ್ರವು ಸಮಾನವಾಗಿದೆ ಅಂತಕ್ಕಂಥದ್ದು. ಇನ್ನೊಂದು, ಸೊಲನಾಯ್ಡ್ ಯಾಂತ್ರಿಕ ಬಲವನ್ನು ಅನುಭವಿಸುತ್ತಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದರೆ, ಸೊಲನಾಯ್ಡ್ನ ಒಳಭಾಗದಲ್ಲಿ ಎಲ್ಲ ಬಿಂದುಗಳಲ್ಲಿ ಕಾಂತಕ್ಷೇತ್ರವು ಸಮಾನವಾಗಿದೆ ಅಂತಕ್ಕಂಥದ್ದನ್ನು ಆ ಚಿತ್ರ ನಮಗೆ ತೋರಿಸ್ತದೆ ಅಂತಕ್ಕಂಥದ್ದು. ಸೊ ಇನ್ನು ಮುಂದಿನ ಒಂದು ಚಿತ್ರಾಧಾರಿತ ಪ್ರಶ್ನೆ, ಎ ಮತ್ತು ಬಿ ಅಂತಕ್ಕಂತಹ ರಚನೆಗಳ ವಿನ್ಯಾಸದಲ್ಲಿ ಅವುಗಳ ಕಾರ್ಯಕ್ಕೆ ಪೂರಕವಾಗಿ ಕಂಡುಬರುವ ಸಾಮ್ಯತೆ ಏನು ಅನ್ನುವಂಥದ್ದು. ಸೊ ಆ ಚಿತ್ರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಚಿತ್ರ 1ನೇದರಲ್ಲಿ ಶ್ವಾಸಕೋಶಗಳ ಚಿತ್ರ ಇದೆ, 2ನೇದಲ್ಲಿ ಜೀರ್ಣಾಂಗ ವ್ಯೂಹದ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ. ಸೊ ಇಲ್ಲಿ ಗಾಳಿಗೂಡುಗಳು ಮತ್ತು ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಜಠರದ ಚಿತ್ರಗಳಿರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಈ 2 ಚಿತ್ರಗಳಲ್ಲಿ ಕಾರ್ಯಕ್ಕೆ ಪೂರಕವಾಗಿರತಕ್ಕಂತಹ ಸಾಮ್ಯತೆ ಏನು ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಶ್ವಾಸಕೋಶದ ಕಾರ್ಯ ಮತ್ತು ಜೀರ್ಣಾಂಗ ವ್ಯೂಹದ ಕಾರ್ಯ ಇವೆರಡರಲ್ಲಿ ಯಾವುದು ಸಾಮ್ಯತೆಯನ್ನು ಒಳಗೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಸೊ ಹಾಗಾದರೆ ಇದಕ್ಕೆ ಯಾವ ಉತ್ತರವನ್ನು ನೋಡ್ತಾ ಹೋದಂತೆ, ಹೀರಿಕೊಂಡ ಆಮ್ಲಜನಕ ಆಹಾರವನ್ನು ಎಲ್ಲ ಜೀವಕೋಶಗಳಿಗೆ ಸರಬರಾಜು ಮಾಡುತ್ತದೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಶ್ವಾಸಕೋಶದಲ್ಲಿ ಬರ್ತಕ್ಕಂತಹ ಆಕ್ಸಿಜನ್ನು ಜೀರ್ಣಕ್ರಿಯೆಗೆ ಜೀರ್ಣವಾಗಿರ್ತಕ್ಕಂತಹ ಏನು ಪೋಷಕಾಂಶಗಳಿವೆ ಅವು ರಕ್ತದಿಂದ ಹೀರಲ್ಪಟ್ಟು ಜೀವಕೋಶಗಳಿಗೆ ಸರಬರಾಜಾಗುತ್ತೆ. ಆ ಜೀವಕೋಶಗಳಲ್ಲಿ ಸಂಗ್ರಹವಾಗಿರತಕ್ಕಂತಹ ಆ ಪೋಷಕಾಂಶಗಳು, ಗ್ಲೂಕೋಸ್ ಏನಿರುತ್ತೆ, ಅದನ್ನು ಒಡೆಯಲಿಕ್ಕೆ ಮತ್ತು ಅದರಿಂದ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಆಕ್ಸಿಜನ್ನ ಅವಶ್ಯಕತೆ ಇರುತ್ತದೆ ಅಂತಕ್ಕಂಥದ್ದು. ಸೊ ಇವೆರಡರಲ್ಲಿರತಕ್ಕಂತಹ ಸಾಮ್ಯತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸ್ಬೋದು. ಇನ್ನು ಮೂರನೇ ಚಿತ್ರಾಧಾರಿತ ಪ್ರಶ್ನೆ, ಕೆಳಗಿನ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ನ ಪ್ರಕಾಶವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಎ ಬಿ ಅಂತಕ್ಕಂಥ ಸ್ಥಾನದಲ್ಲಿ ಯಾವ ಸಾಧನವನ್ನು ಜೋಡಿಸಬೇಕು, ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಎ ಬಿ ಅಂತಕ್ಕಂತಹ ಒಂದು ಭಾಗ ಇದೆ. ಆ ಭಾಗದಲ್ಲಿ ಈ ವಿದ್ಯುತ್ ಮಂಡಲಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಬಲ್ಬ್ನ ಪ್ರಕಾಶವನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಕಡಿಮೆ ಮಾಡಲಿಕ್ಕೆ ಬಳಸುವಂತಹ ಯಾವ ಸಾಧನವನ್ನು ಅಲ್ಲಿ ಅಳವಡಿಸ್ತೀರಿ ಅಥವಾ ಜೋಡಿಸ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ಜೋಡಿಸಬಹುದಾಗಿರತಕ್ಕಂತಹ ಒಂದು ಸಾಧನೆ ಯಾವುದು ಅಂತಂದರೆ ರಿಯೋಸ್ಟ್ಯಾಟ್ ಅಂತಕ್ಕಂಥದ್ದು. ಸೊ ರಿಯೋಸ್ಟ್ಯಾಟ್ ಅಂತಕ್ಕಂಥದ್ರ ಬಗ್ಗೆ ತಮಗೆ ಗೊತ್ತಿದೆ. ರಿಯೋಸ್ಟ್ಯಾಟ್ ಅಂತಕ್ಕಂಥದ್ದು ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಮತ್ತು ಕಡಿಮೆ ಮಾಡುವಂತಹ ಸಾಧನ ಅನ್ನುವಂಥದ್ರ ಬಗ್ಗೆ ನೀವು ಆಲ್ರೆಡಿ ಹೇಳಿದಿರಿ. ಸೊ ಈ ವಿಭವಾಂತರದ ಮೂಲ ಏನಿದೆ ಇದನ್ನು ಬದಲಾವಣೆ ಮಾಡದೆಯೇ ಈ ಬಲ್ಬ್ನಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಮತ್ತು ಕಡಿಮೆ ಮಾಡತಕ್ಕಂತಹ ಸಾಧನ. ಸೊ ಹಾಗಾದರೆ ಈಗ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ, ಚಿತ್ರವನ್ನು ಗಮನಿಸಿ, ಚಿತ್ರದಲ್ಲಿ ಉಂಟಾದ ಪ್ರತಿಬಿಂಬವು ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಎ ಬಿ ಅಂತಕ್ಕಂಥದ್ದು ಇಲ್ಲಿ ಒಂದು ವಸ್ತುವಾಗಿದೆ, ಇದನ್ನು ಸಿನಿಂದ ದೂರದಲ್ಲಿ ಇರಿಸಲಾಗಿದೆ. ಸೊ ಹಾಗಾದರೆ ಈ ಚಿತ್ರ ಮತ್ತು ರೇಖಾನಕ್ಷೆಯನ್ನು ಗಮನಿಸಿದ ನಂತರ 4 ಆಯ್ಕೆಗಳನ್ನು ನೀಡಲಾಗಿದ್ದು ಅದರಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ ಅನ್ನುವಂಥದ್ದಿದೆ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಸಿಯಿಂದ ಆಚೆಗೆ ವಸ್ತುವನ್ನು ಇರಿಸಲಾಗಿದೆ. ಪ್ರತಿಬಿಂಬ ನಮಗೆ ಸಿ ಮತ್ತು ಎಫ್ಗಳ ಮಧ್ಯದಲ್ಲಿ ತಲೆ ಕೆಳಕಾಗಿರ್ತಕ್ಕಂಥದ್ದು ಮತ್ತು ಇದು ಪರದೆಯ ಮೇಲೆ ಪಡೆಯಲಿಕ್ಕೆ ಸಾಧ್ಯವಾಗಿರ್ತಕ್ಕಂತಹ ಪ್ರತಿಬಿಂಬವಾಗಿದೆ. ಸೊ ಆದ್ದರಿಂದ 4 ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಆಯ್ಕೆ ಸತ್ಯ. ತಲೆ ಕೆಳಕಾಗಿರ್ತಕ್ಕಂಥದ್ದು ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ನಾವು ಗುರುತಿಸಬಹುದು. ಎ ಬಿ ಅಂತಕ್ಕಂಥ ವಸ್ತುವಿನ ಗಾತ್ರ, ಎ ಡ್ಯಾಶ್ ಬಿ ಡ್ಯಾಶ್ ಅಂತಕ್ಕಂಥದ್ದು ಪ್ರತಿಬಿಂಬದ ಗಾತ್ರ. ಇನ್ನು ಮುಂದಿನ ಚಿತ್ರಾಧಾರಿತ ಪ್ರಶ್ನೆ, ಎ ಮತ್ತು ಬಿ ಅಂತಕ್ಕಂಥ ಹೂವುಗಳಲ್ಲಿ ಯಾವ ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ ಅಂತಕ್ಕಂಥದ್ದು. ಸೊ ಇಲ್ಲಿ ತಾವು ಗಮನಿಸಬಹುದು, ಎ ಚಿತ್ರದಲ್ಲಿ ಅಂಡಾಶಯ, ಅಂಡಾಣುಗಳು ಇವೆ ಮತ್ತು ಅದೇ ಚಿತ್ರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಕೇಸರ ಅಂತಕ್ಕಂಥದ್ದು ಭಾಗ ಇದೆ. ಆ ಕೇಸರದಲ್ಲಿ
ಪರಾಗ ರೇಣುಗಳು ಉತ್ಪತ್ತಿ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡಬಹುದು. ಆಮೇಲೆ ಎರಡನೇ ಚಿತ್ರದಲ್ಲಿ ಬಿ ಚಿತ್ರದಲ್ಲಿ ಕೇವಲ ಶಲಾಕೆ ಇರತಕ್ಕಂಥದ್ದನ್ನು ಮಾತ್ರ ಇಲ್ಲಿ ಗಮನಿಸಬಹುದು. ಅವರು ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ಮತ್ತೊಂದು ಸಾರಿ ಓದ್ತಾ ಇದ್ದೀನಿ ನೋಡಿ. ಎ ಮತ್ತು ಬಿ ಹೂಗಳಲ್ಲಿ ಯಾವ ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ ಅಂತಕ್ಕಂಥದ್ದು. ಸೊ ಸ್ವಕೀಯ ಪರಾಗಸ್ಪರ್ಶ ಅಂತಂದರೆ ಒಂದು ಹೂವಿನ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರವನ್ನು ತಲುಪುವುದಕ್ಕೆ ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳಿ ಕರಿತೀವಿ. ಈ ಹೂವಿನಲ್ಲಿ ಪರಾಗರೇಣುಗಳು ಮತ್ತು ಅಂಡಾಶಯ ಎರಡೂ ಇರುವುದರಿಂದ ಈ ಒಂದು ಹೂವಿನಲ್ಲಿ ಸ್ವಕೀಯ ಪರಾಗಸ್ಪರ್ಶ ನಡೆಯುತ್ತೆ. ಇಲ್ಲಿ ಪರಾಗರೇಣುಗಳು ಇಲ್ಲದೇ ಇರುವುದರಿಂದ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ನಡೆಯುವುದಿಲ್ಲ. ಆದ್ದರಿಂದ ಎ ಅಂತಕ್ಕಂಥ ಹೂವು ಏನಿದೆ ಅಲ್ಲಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ, ಏಕೆಂದರೆ ಎ ಹೂವು ಕೇಸರಗಳನ್ನು ಒಳಗೊಂಡಿದೆ ಅನ್ನುವಂಥದ್ದು. ಸೊ ಇಲ್ಲಿ ಮುಂದಿನ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ. ಚಿತ್ರವನ್ನು ಗಮನಿಸಿ. ಎಬಿಯು ದ್ರವದಿಂದ ಗಾಳಿಯ ಕಡೆಗೆ ಚಲಿಸುವ ಬೆಳಕಿನ ಕಿರಣ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಎಬಿ ಅನ್ನುವಂತಹ ಒಂದು ಬೆಳಕಿನ ಕಿರಣ ಇದೆ. ಇದು ದ್ರವದಿಂದ ಗಾಳಿಯ ಕಡೆಗೆ ಅಂದರೆ ಈ ಮಾಧ್ಯಮದಿಂದ ಈ ಮಾಧ್ಯಮಕ್ಕೆ ಅದು ಚಲಿಸ್ತಾ ಇದೆ. ಇಲ್ಲಿವರೆಗೆ ಒಂದು ಮಾಧ್ಯಮ ಇದೆ, ದ್ರವ ಮಾಧ್ಯಮ. ಹೊರಗಡೆ ಬಂದರೆ ಇದು ಗಾಳಿಯ ಮಾಧ್ಯಮ ಇದೆ. ಸೊ ಎಬಿಯು ದ್ರವದಿಂದ ಗಾಳಿಯ ಕಡೆಗೆ ಚಲಿಸುವ ಬೆಳಕಿನ ಕಿರಣ. BC ಮತ್ತು BD ಇವುಗಳು ವಕ್ರೀಭವನ ಹೊಂದಿದ ಕಿರಣಗಳು ಅನ್ನುವಂಥದ್ದನ್ನು ನೀಡಲಾಗಿದೆ. ಸೊ ಇಲ್ಲಿ ತಾವು ಗಮನಿಸಬಹುದು, BC ಮತ್ತು BD ಇವು ವಕ್ರೀಭವನ ಕಿರಣಗಳು. ಪ್ರಶ್ನೆಯನ್ನು ನೋಡೋಣ. ತೆಗೆದುಕೊಂಡ ದ್ರವ ಬೆಂಜಿನ್ ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಮತ್ತು ತೆಗೆದುಕೊಂಡ ದ್ರವ ನೀರು ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಯಾವುದು? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಎನ್ನುವಂಥದ್ದು. ಸೊ ಇಲ್ಲಿ ನೀರು ಮತ್ತು ಬೆಂಜಿನ್ನ ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕಗಳನ್ನು ನೀಡಲಾಗಿದೆ. ಸೊ ನೀರಿನ ವಕ್ರೀಭವನ ಸೂಚ್ಯಾಂಕ 1.33 ಇದೆ, ಬೆಂಜಿನ ವಕ್ರೀಭವನ ಸೂಚ್ಯಾಂಕ 1.52 ಇದೆ. ಸೊ ಹಾಗಾದರೆ ಈ ಒಂದು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಸೊ ತಾವು ಪತ್ತೆ ಹಚ್ಚಬೇಕಾಗಿರ್ತಕ್ಕಂಥ ಅಂಶಗಳು: ತೆಗೆದುಕೊಂಡ ದ್ರವ ಬೆಂಜಿನ್ ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಮತ್ತು ತೆಗೆದುಕೊಂಡ ದ್ರವ ನೀರು ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ಪತ್ತೆ ಹಚ್ಚಬೇಕಾಗಿರ್ತಕ್ಕಂಥದ್ದು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಜಿನ್ನ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾಗಿದೆ. ಸೊ ವಕ್ರೀಭವನ ಸೂಚ್ಯಾಂಕ ಹೆಚ್ಚಿದಂತೆ ಬಾಗುವಿಕೆ ಹೆಚ್ಚಾಗುತ್ತದೆ. ಸೊ ಇಲ್ಲಿ BD ಅಂತಕ್ಕಂತಹ ಏನು ಕಿರಣ ಇದೆ, ಆ BD ಅಂತಕ್ಕಂತಹ ಬೆಳಕಿನ ಕಿರಣ ಸೊ ಬೆಂಜಿನ್ನಿಂದ ಗಾಳಿಯ ಮಾಧ್ಯಮಕ್ಕೆ ಚಲಿಸಿದಾಗ ಲಂಬದಿಂದ ಬಹಳಷ್ಟು ದೂರಕ್ಕೆ ಬಾಗುತ್ತದೆ. ಸೊ ಇದರ ಅರ್ಥ ಹೆಚ್ಚಿನ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿರತಕ್ಕಂತಹ ದ್ರವದಿಂದ ಬೆಳಕು ಕಡಿಮೆ ವಕ್ರೀಭವನ ಸೂಚ್ಯಾಂಕ ಹೊಂದಿರತಕ್ಕಂತಹ ಗಾಳಿಯ ಕಡೆಗೆ ಚಲಿಸಿದಾಗ ಅದು ಲಂಬದಿಂದ ಬಹಳಷ್ಟು ದೂರಕ್ಕೆ ಬಾಗುತ್ತದೆ ಅಂತಕ್ಕಂಥದ್ದು. ಸೊ ಆದ್ದರಿಂದ ದ್ರವ ಬೆಂಜಿನ್ ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ BD ಆಗಿರುತ್ತದೆ. ಅದೇ ರೀತಿಯಾಗಿ ತಾವು ಇಲ್ಲಿ ಗಮನಿಸಬಹುದು, ಸೊ ದ್ರವ ಮಾಧ್ಯಮ ನೀರಾಗಿದ್ದರೆ ಅದು ಬೆಂಜಿನ್ಗಿಂತ ಕಡಿಮೆ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿದ್ದು ಬೆಳಕಿನ ಕಿರಣದ ಚಲಿಸುವಿಕೆಗೆ ಕಡಿಮೆ ಅಡ್ಡಿಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಬೆಳಕು ದ್ರವ ಮಾಧ್ಯಮದಿಂದ ಗಾಳಿಯ ಮಾಧ್ಯಮಕ್ಕೆ ಚಲಿಸಿದಾಗ ಲಂಬದಿಂದ ಕಡಿಮೆ ದೂರಕ್ಕೆ ಬಾಗುತ್ತದೆ ಅನ್ನುವಂಥದ್ದು. ಸೊ ಆದ್ದರಿಂದ BC ಅಂತಕ್ಕಂಥದ್ದು ದ್ರವ ನೀರು ಆಗಿದ್ದರೆ ಮಾತ್ರ ವಕ್ರೀಭವನ ಹೊಂದಿದ ಕಿರಣ BC ಆಗಿರುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸಬಹುದು. ಮುಂದಿನ ಒಂದು ಪ್ರಶ್ನೆ: ಕೆಳಗೆ ಕೊಟ್ಟಿರುವ ಚಿತ್ರಗಳು ವಿವಿಧ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ವಿಧಾನಗಳನ್ನು ತೋರಿಸುತ್ತವೆ. ಇವುಗಳಲ್ಲಿ ಗುಂಪಿಗೆ ಸೇರದ ಚಿತ್ರ ಅಂತಕ್ಕಂಥದ್ದಿದೆ. ಸೊ ಈ 4 ಚಿತ್ರಗಳನ್ನು ತಾವು ಗಮನಿಸ್ತಾ ಇದ್ದೀರಿ. 1ನೇ ಚಿತ್ರ, 2ನೇ ಚಿತ್ರ, 3ನೇ ಚಿತ್ರ ಮತ್ತು 4ನೇ ಚಿತ್ರ. ಈ 4 ಚಿತ್ರಗಳನ್ನು ಗಮನಿಸಿ ಮತ್ತು ಗುಂಪಿಗೆ ಸೇರದೇ ಇರತಕ್ಕಂತಹ ಚಿತ್ರವನ್ನು ಗುರುತಿಸಿ ಅನ್ನುವಂಥದ್ದು. ಸೊ ಇಲ್ಲಿ ಗುರುತಿಸಿರ್ತಕ್ಕಂತಹ ಚಿತ್ರ ಯಾವುದು ಅಂತಂದರೆ ಚಿತ್ರ A, ಹೌದಲ್ಲ? ಸೊ ಯಾಕೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಈಗ. ಸೊ ಇಲ್ಲಿ ಮೊದಲನೇ ಚಿತ್ರ ಏನಿದೆ ಇದು ಅಮೀಬಾದ ವಿದಳನ ಕ್ರಿಯೆಗೆ ಸಂಬಂಧಿಸಿದ್ದು. ಈ ಲೆಶ್ಮೇನಿಯಾದ ವಿದಳನ ಕ್ರಿಯೆಗೆ ಸಂಬಂಧಪಟ್ಟದ್ದು. ಇದು ಪ್ಲಾಸ್ಮೋಡಿಯಂನ ಬಹು ವಿದಳನಕ್ಕೆ ಸಂಬಂಧಪಟ್ಟದ್ದು. ಇ ಮತ್ತು ಇವು 3 ಏನಿದೆ ಇವು ವಿದಳನ ಕ್ರಿಯೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಭಜನ ಕ್ರಿಯೆಗಳಾಗಿವೆ. ಆಮೇಲೆ ಅಂತಕ್ಕಂಥದ್ದು ಏನಿದೆ ಇದು
ಕಾಯಜ ಸಂತಾನೋತ್ಪತ್ತಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಸೊ ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಗುಂಪಿಗೆ ಸೇರದೇ ಇರತಕ್ಕಂಥದ್ದು ಆಪ್ಷನ್ ಆ. ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರಗಳು 3 ಬೇರೆ ಬೇರೆ ಪ್ರಾಣಿಗಳ ಹೃದಯವನ್ನು ಪ್ರದರ್ಶಿಸುತ್ತವೆ, ಅದನ್ನು ಗಮನಿಸಿ ಮತ್ತು ಪ್ರಶ್ನೆಗೆ ಉತ್ತರಿಸಿ ಅನ್ನುವಂಥದ್ದು. ಇವುಗಳಲ್ಲಿ ಯಾವ ಹೃದಯವು ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಉಪಯುಕ್ತ ಮತ್ತು ಏಕೆ ಅಂತಕ್ಕಂಥದ್ದು. ಸೊ ಎರಡನೇ ಚಿತ್ರ ಏನಿದೆ ಹೃದಯದ್ದು, ಅದು ಹೃದಯ ಅಧಿಕ ಶಕ್ತಿಯ ಅವಶ್ಯಕತೆಯನ್ನು ಇರತಕ್ಕಂತಹ ಪ್ರಾಣಿಗಳಿಗೆ ಉಪಯುಕ್ತವಾಗಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನು ಅಂತ ನೋಡಿದಾಗ, ಆಮ್ಲಜನಕಯುಕ್ತ ಮತ್ತು ಆಮ್ಲಜನಕ ರಹಿತ ರಕ್ತವು ಮಿಶ್ರಣ ಆಗೋದಿಲ್ಲ. ದೇಹಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಆಮ್ಲಜನಕದ ಪೂರೈಕೆ ಮತ್ತು ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಇದೊಂದು ಸಹಾಯಕವಾಗಿರ್ತಕ್ಕಂಥದ್ದು. ಸೊ ಇನ್ನು ಮುಂದಿನ ಚಿತ್ರದ ಪ್ರಶ್ನೆ ನೋಡೋಣ. ಚಿತ್ರ ಎ ಎಂದು ಗುರುತಿಸುವ ಗ್ರಂಥಿಯೇ ಯಾವುದು ಅನ್ನುವಂಥದ್ದು. ಚಿತ್ರ ಎ ಅಂತ ಗುರುತಿಸಿರ್ತಕ್ಕಂತಹ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ ಅನ್ನುವಂಥದ್ದು. ಇನ್ನು ಬಿ ಎಂದು ಗುರುತಿಸಿರುವ ಗ್ರಂಥಿಯು ಸ್ರವಿಸುವ ಹಾರ್ಮೋನ್ ಯಾವುದು ಅನ್ನುವಂಥದ್ದು. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಥೈರಾಯ್ಡ್ ಗ್ರಂಥಿ ಇದೆ. ಅದು ಇದರ ಕೊರತೆಯಿಂದ ಉಂಟಾಗುವ ನ್ಯೂನತೆ ಯಾವುದು ಅನ್ನುವಂಥದ್ದು. ಸೊ ಇದು ಹಾರ್ಮೋನು, ಥೈರಾಕ್ಸಿನ್ ಹಾರ್ಮೋನು, ಇದರ ಕೊರತೆಯಿಂದ ಬರ್ತಕ್ಕಂಥದ್ದು ಗಳಗಂಡ ರೋಗ. ಕೆಳಗೆ ಕೊಟ್ಟಿರುವ ಚಿತ್ರವು ವ್ಯಕ್ತಿಯೊಬ್ಬನು ದೃಷ್ಟಿದೋಷಕ್ಕೆ ವೈದ್ಯರು ಸೂಚಿಸಿದ ಪರಿಹಾರವನ್ನು ತೋರಿಸುತ್ತದೆ. ಆ ವ್ಯಕ್ತಿಯಲ್ಲಿರುವ ದೃಷ್ಟಿದೋಷ ಎಂದರೆ ಅನ್ನುವಂಥದ್ದು. ತಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ದೃಷ್ಟಿದೋಷಕ್ಕೆ ಪರಿಹಾರವಾಗಿ ಒಂದು ನಿಮ್ನ ಮಸೂರವನ್ನು ಅಳವಡಿಸಲಾಗಿದೆ. ಸೊ ನಿಮ್ನ ಮಸೂರ ಬಳಕೆ ಮಾಡತಕ್ಕಂತಹ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿಯೂ ಮತ್ತು ದೂರದ ವಸ್ತುಗಳನ್ನು ಅಸ್ಪಷ್ಟವಾಗಿ ನೋಡ್ತಾನೆ. ಆದ್ದರಿಂದ ನಿಮ್ನ ಮಸೂರವನ್ನು ಯಾವ ಒಂದು ದೋಷಕ್ಕೆ ಬಳಸ್ತೀವಿ ಅಂತಂದರೆ ಸಮೀಪ ದೃಷ್ಟಿಗೆ ಬಳಸ್ತೇವೆ ಅನ್ನುವಂಥದ್ದು. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ಕೆಲವೊಂದಷ್ಟು ಅತಿ ಮುಖ್ಯವಾಗಿರ್ತಕ್ಕಂಥ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಕೆಲವೊಂದಷ್ಟು ಅನ್ವಯಿಕ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಸೊ ಇದೇ ರೀತಿಯಾಗಿ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ವ್ಯತ್ಯಾಸಗಳನ್ನು ಯಾವ ರೀತಿ ಕೇಳಬಹುದು, ಕಾರಣ ಕೊಡಿ ಯಾವ್ಯಾವ ಪಾಠಗಳಿಂದ ಯಾವ್ಯಾವ ರೀತಿ ಕಾರಣ ಕೊಡಿ ಕೇಳಬಹುದು, ವ್ಯಾಖ್ಯೆಗಳನ್ನು ಯಾವ ರೀತಿ ಕೇಳಬಹುದು, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ವಾರ್ಷಿಕ ಪರೀಕ್ಷೆಯಲ್ಲಿ ಅಂತಕ್ಕಂಥದ್ದನ್ನು ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಪ್ರತಿಯೊಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ತುಂಬ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ನಮ್ಮ ವಿಡಿಯೋಗಳಲ್ಲಿ ನಾವು ನೀಡ್ತಾ ಇರ್ತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.